ರವಿ ನಾಲ್ಗಿಗೆ ಕಂಟ್ರೋಲ್ ಇಲ್ಲ. ಇದು ಮೊದಲನೇ ಟೈಮಲ್ಲ, ಎಲ್ರಿಗೂ ಗೊತ್ತಿದೆ. ಆ ರೀತಿ ಮನಸ್ಸಿಗೆ ಬಂದಂಗೆ ಮಾತಾಡಿ ಒಬ್ಬ ಹೆಣ್ಮಗಳನ್ನು ಈ ರೀತಿಯಾಗಿ ಮಾತಾಡಿದ್ದು, ದಿಸ್ ಇಸ್ ಇಫ್ ಇಟ್ ಈಸ್ BJP's ಕಲ್ಚರ್, ಲೆಟ್ ಅಮಿತ್ ಶಾ ಅಂಡ್ ಮೋದಿ ಆಲ್ಸೋ ಡಿಫೆಂಡ್. ಕೇಳಿಸ್ಕೊಳ್ಳಿ, ಇದು ಯಾಕೆ BJP ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದರೆ, ಅವರು ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಇದೆಲ್ಲ ಹುನರ ಮಾಡ್ತಾ ಇದ್ದಾರೆ. CT ರವಿಯವರು ಸದನದಲ್ಲಿ ಒಬ್ಬ ಲೇಡಿ ಲೆಜಿಸ್ಲೇಚರ್ಗೆ ಯಾವ ಪದ ಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಅಲ್ಲಿ ಶಾಸಕರು ಸಾಕ್ಷಿ ಆಗಿದ್ದಾರೆ, ಶಾಸಕರೇ ಸಾಕ್ಷಿ ಆಗಿದ್ದಾರೆ. ಆಮೇಲೆ ಕೇಳಿ ಒಂದು ನಿಮಿಷ. ಹಾಗಾದರೆ ಪ್ರಹ್ಲಾದ್ ಜೋಶಿ ಅವರು, ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು CT ರವಿ ಬಳಸಿರ್ತಕ್ಕಂಥ ಪದಕ್ಕೆ ಅವರು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ತಾರಾ, ಅಥವಾ ಇದು BJP ಕಲ್ಚರ್ ಅಂತ ಒಪ್ಕೊಂಡ್ರೆ ಅದು ಬೇರೆ ವಿಷಯ. ಅಂದರೆ BJP ಕಲ್ಚರ ಇದು. ಒಬ್ಬ ಮಹಿಳೆ ಶಾಸಕರನ್ನ ಈ ರೀತಿ ಅವಮಾನ ಮಾಡೋದು, ಈ ರೀತಿ ತುಚ್ಛವಾಗಿ ಮಾತಾಡೋದು, ಈ ರೀತಿ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಇದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಾನೂನು ರೀತಿ ಕ್ರಮ ಕೈಗೊಂಡಿದೆ. ಇದರಲ್ಲಿ ಸರ್ಕಾರ ಈಗ ಮಾಡಿದೆ ಹಾಗೆ ಮಾಡಿದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅವ್ರು ಮಾಡಿರೋ ತಪ್ಪು ಇಡೀ ರಾಜ್ಯ ಜನ ಉಗುಳ್ತಾ ಇದ್ದಾರೆ ಅವ್ರ ಮೇಲೆ. ಇಡೀ ರಾಜ್ಯ ಜನ ಉಗುಳ್ತಾ ಇದ್ದಾರೆ, ಅವ್ರಿಗೆ ಮಾಡಿರ್ತಕ್ಕಂಥ ಪದ ಬಳಕೆಗೆ ಇಡೀ ರಾಜ್ಯ ಜನ ಉಗುಳ್ತಾ ಇದ್ದಾರೆ. BJP ಅವ್ರ ಮೇಲೆ ಉಗುಳ್ತಾ ಇದ್ದಾರೆ. ಆ ಉಗುಳು ತಳಿಸ್ಕೊಳಕ್ಕಾಗಲಾರ್ದೇ ಇವು ಏನು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ, ನಾಚಿಕೆ ಬರಬೇಕು ಅವ್ರಿಗೆ. ವಿಧಾನಸೌಧದಲ್ಲಿ ಏನು ಪಂಚಮಶಾಲಿಗಳ ಹೋರಾಟದಲ್ಲಿ ಏನು ಮಹಿಳೆಗೆ ಇದಾಗಿರ್ತಾರೆ, ಅವ್ರು ಬಹುಮಾನ ಕೊಟ್ಟಿದೆ, ಪೊಲೀಸರು ಬಹುಮಾನ ಕೊಟ್ಟಿದ್ದಾರೆ. ಪೊಲೀಸರಿಗೆ ಹಲ್ಲೆ ಮಾಡಿದವರಿಗೆ ಮೇಲೆ ಏನು ಹಲ್ಲೆ ಮಾಡಿದವರಿಗೆ ಬಹುಮಾನ ಕೊಟ್ಟಿದೆ ಸರ್ಕಾರ. ಏನಂಗಂದ್ರೆ ಇಲ್ಲಿ ಮಾಡ್ತಾ ಆಗಿಲ್ಲ. ಅಲ್ಲಿ ಹಲ್ಲೆ ಮಾಡಿದವರಿಗೆ ಯಾರು ಹಲ್ಲೆ ಮಾಡಿದ್ದಾರೆ? ಪೊಲೀಸ್ ಹಲ್ಲೆ ಮಾಡಿದ್ರಲ್ಲ, ಯಾರ ಮೇಲೆ? ಆ ಹುಡುಗಿ ಮೇಲೆ ಸರ್, ಬಂದಂತವ್ರ ಮೇಲೆ. ಯಾರ ಮೇಲೂ ಹಲ್ಲೆ ಮಾಡಿರೋದು ನಮ್ಗೆ ನಮ್ಮ ಮಾಹಿತಿ ಇಲ್ಲ. ನೋಡಿ ಸುಮ್ಮನೆ ಇದೆಲ್ಲ ನಾಟಕ. ನೋಡಿ ಇದೆಲ್ಲ ನಾಟಕ. ಅವರು ಏನು CT ರವಿ ಹೇಳಿದ್ದಕ್ಕೆ ಅದು ಅಕ್ಷಮ್ಯ ಅಪರಾಧ. ಅದಕ್ಕೆ ಕೇಳಿ, ಪೂರ್ತಿ ಕೇಳಿ, ಕರೆಕ್ಟು. ಇಲ್ಲ ಅವ್ರಿಗೆ ಯಾರು ನಡೆಸ್ಕೊಂಡಿಲ್ಲ, ಕಾನೂನು ರೀತಿ ಕ್ರಮ ಪೊಲೀಸರು ತೆಗೆದುಕೊಂಡಿದ್ದಾರೆ. ರಾತ್ರೋರಾತ್ರಿ ಅಲ್ಲ, ಅಲ್ಲಿ ಅವ್ರ ಸೇಫ್ಟಿಗಾಗಿನೇ ಇವತ್ತು ಅವರು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಅವರೊಬ್ಬ ಲೆಜಿಸ್ಲೇಟರ್, ಯೂಸ್ ನೆಕ್ಸ್ಟ್ ಮಿನಿಸ್ಟರ್, ಅವ್ರಿಗೆ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರದ ಒಂದು ಜವಾಬ್ದಾರಿ ಅಂತ ಅವರಿಗೆ ಪ್ರೊಟೆಕ್ಟ್ ಮಾಡಿದ್ದಾರೆ. ಜನ ಅವ್ರ ಮೇಲೆ ರೊಚ್ಚಿಗೆದ್ದು ದಾಳಿ ಮಾಡೋಕ್ಕೆ ಹೋದಾಗ ಪೊಲೀಸರು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ, ಅವ್ರ ಮೇಲೆ ಇದು ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವ್ರು ಏನು ಮಾತಾಡಿದಾರಲ್ಲ ಅದು ಅಕ್ಷಮ್ಯ ಅಪರಾಧ, ಅದು BJPಯ ಕಲ್ಚರು. ಹಾಗಾಗಿ ಅವರಿಗೆ ಯಾರ್ಯಾರು CT ರವಿಗೆ ಡಿಫೆಂಡ್ ಮಾಡ್ತಾರೆ ಅವ್ರಿಗೇನು ನಾಚಿಕೆ ಇಲ್ಲ ಅಂತ ಅರ್ಥ. ಇದು ಪೊಲೀಸ್ ರಾಜ್ಯ ಅಂತ ಹೇಳ್ತಾರೆ. ಪೊಲೀಸ್ ರಾಜ್ಯ ಅಂದರೆ ಈಗ ಪೊಲೀಸ್ ರಾಜ್ಯ ಅಂತೂ ನಮ್ಮ ಕಾಲದಲ್ಲಂತೂ ಆಗಿಲ್ಲ. ಅವರೇ BJP ಅವರೇ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರು, ನಾವು ಯಾರ ಮೇಲೆ ಗೋಲಿಬಾರ್ ಮಾಡಿಲ್ಲ. ಈಗ ಬೊಮ್ಮಾಯಿ ಅವ್ರಿಗೆ ಕೇಳಬೇಕು ಏನಂತಂದರೆ, CT ರವಿಯವರು ಯಾವ ಪದ ಬಳಕೆ ಮಾಡಿದ್ದಾರೆ ಅದು ಸರಿನಾ? BJP ಅವರು ಮೊದಲು ಅದು ತಿಳ್ಕೊಳ್ಳಿ, ಅವರು ಮೊದಲು ಖಂಡನೆ ಮಾಡಲಿ, CT ರವಿ ಮೇಲೆ ಆ್ಯಕ್ಷನ್ ಮಾಡಲಿ. ಅವರು ಪಕ್ಷದಿಂದ ಅವರನ್ನು ಹೊರಗೆ ಹಾಕಬೇಕು. ಇಲ್ಲಾಂದ್ರೆ ನಾವು BJP ಇರೋದೇ ಹೀಗೆ, ನಾವು ಹೆಣ್ಮಕ್ಳಿಗೆ ನಡೆಸ್ಕೊಳ್ಳೋದೇ ಹೀಗೆ, ಅವ್ರಿಗೆ ನಾವು ಮಾತಾಡೋದೇ ಹೀಗೆ ಅಂತೇಳಿ ಹೇಳಿದರೆ ಅದು ಜನರು ತೀರ್ಮಾನ ಮಾಡ್ತಾರೆ. ಸರ್ಕಾರ ನೋಡಿ ಕೇಳಿ, ಇವತ್ತು ನೋಡಿದ್ರಲ್ಲ ಜಯದೇವ ಆಸ್ಪತ್ರೆ, ಇವತ್ತು ಗುಲ್ಬರ್ಗಾದಲ್ಲಿ ಏನೇನೋ ಅನೌನ್ಸ್ ಮಾಡಿದ್ದೀನಂತ, ಇವೆಲ್ಲ BJP ಅವ್ರ ಥರ ಸುಳ್ಳು ಹೇಳಿದ್ದಲ್ಲ, ಇವೆಲ್ಲ ಆಗ್ತಕ್ಕಂಥದ್ದು. ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೂ ಹಣ ಇದೆ, ನಮ್ಮ ಸರ್ಕಾರದಲ್ಲಿ ಗ್ಯಾರಂಟಿಗೂ ಹಣ ಇದೆ. ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಹೊಟ್ಟೆ ಕಿಚ್ಚು ಆಗ್ತಾ ಇದೆ. ಹೊಟ್ಟೆ ಕಿಚ್ಚಿಗೇನು ಮದ್ದಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಸಾವಿರ ಮನಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಭಾಳ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. CT ರವಿ ಹೇಳಿರ್ತಕ್ಕಂಥ ಏನು ಅದೇನು ಅವಶ್ಯವಾಗಿ ಮಾತಾಡಿದಾರಲ್ಲ, ಅದಕ್ಕೆ ಕವರಪ್ ಮಾಡೋದಕ್ಕೆ BJP ಹುನರ ಮಾಡ್ತಾ ಇದೆ. ಅವ್ರು ಯಾವ ಹುನರ ಮಾಡಿದ್ರು, ಈ ಪ್ರಹ್ಲಾದ್ ಜೋಶಿ ಆಗಲಿ ಬೊಮ್ಮಾಯಿ ಅವರಲ್ಲಿ ಯಾರು ಏನು ಹೇಳಿದ್ರು ಕೂಡ, CT ರವಿ ಏನು ಒಬ್ಬ ಹೆಣ್ಮಗಳಿಗೆ ಅವಮಾನ ಮಾಡಿದಾರಲ್ಲ, ಈ ರಾಜ್ಯದ ಜನ ಅದನ್ನು ಗಮನಿಸಿದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥದಕ್ಕೆ ರಾಜ್ಯ ಮುಂದೆ ಮಾಡ್ತದೆ. ಅದು BJP ಅವರ ಕಲ್ಚರ್ ಅಂತ ಜನರಿಗೆ ಗೊತ್ತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.